ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಎಲ್ಲರಿಗೂ ವೆಲ್ಕಮ್ ಹೇಳ್ತಾ, ಇವತ್ತು ಬಂದು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಗೊತ್ತಿರೋ ಹಾಗೆ. ಸೊ ಇವತ್ತು ಫಸ್ಟ್ ಟೈಮ್ ನಾನು ಹಬ್ಬಕ್ಕೆ ಅಂತ ಸ್ಯಾರಿ ಉಟ್ಕೊಂಡಿದ್ದಲ್ಲ, ಒಂದು ರೀಲ್ಸ್ ಮಾಡ್ಬೇಕಿತ್ತು. ಸೊ ದಟ್ ಉಟ್ಕೊಂಡಿದ್ದೀನಿ. ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಅಂತ ಹೊಡೀರಿ. ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ. ಆಸ್ ಯೂಶುವಲ್ ಇವತ್ತು ಹುಗ್ಗಿಯನ್ನ ಮಾಡ್ತಿದ್ದಾರೆ ಅಮ್ಮ. ನಾನು ಹುಗ್ಗಿಯನ್ನ ರೆಸಿಪಿನ ಶೇರ್ ಮಾಡಿದ್ದೀನಿ, ನೋಡಿ ಚೆಕ್ ಮಾಡಿ ಬೇಕಾದ್ರೆ. ಸೊ ಆ ಹುಗ್ಗಿಯನ್ನ ಮತ್ತೆ ಅಂಬೊಡೆ ಮಾಡ್ತಿದ್ದಾರೆ, ಬನ್ನಿ ತೋರಿಸ್ತೀನಿ. ಸೊ ಹಾಗೆ ಪೂಜೆ ಕೂಡ ಮುಗ್ದಿದೆ. ಇವತ್ತು ಗುರುವಾರ ಆಗಿದ್ರಿಂದ ಬೇಗ ಎದ್ದು 4 ವಾರಷ್ಟಲ್ಲೇ ಪೂಜೆ ಕೂಡ ಮುಗೀತು. ನೋಡಿ ನಮ್ಮ ರಾಯರು ಹೇಗೆ ಕಾಣ್ತಿದ್ದಾರೆ ಕಮೆಂಟ್ ಮಾಡಿ. ಸೊ ಪೂಜೆ ಕೂಡ ಮುಗಿಸ್ಕೊಂಡು ಅಮ್ಮ ತಿಂಡಿ ಕೂಡ ರೆಡಿ ಮಾಡ್ತಾ ಇದ್ದಾರೆ. ತಿಂಡಿ ಕೂಡ 90% ಆಗಿದೆ, 10% ಆಗ್ಬೇಕಿದೆ ಅಷ್ಟೇ. ಸೊ ನಾವು ಸಂಕ್ರಾಂತಿ ಹಬ್ಬದ ದಿನ ಹುಗ್ಗಿಯನ್ನ ಅಂತ ಮಾಡ್ತೀವಿ. ಆ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೆ, ಬೇಕಾದ್ರೆ ಚೆಕ್ ಮಾಡಿ. ಹುಗ್ಗಿಯನ್ನ ಅವರೆಕಾಳು ಸಾಂಬಾರ್ ಮಾಡ್ತೀವಿ, ಯಾಕಂದ್ರೆ ಹುಗ್ಗಿಯನ್ನ ಜೊತೆ ಅವರೆಕಾಳು ಸಾಂಬಾರ್ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಸೊ ಕೆಲವರು ಅದಕ್ಕೆ ಬೇರೆ ಸೈಡ್ ಡಿಶ್ನ ಮಾಡ್ತಾರೆ, ಬಟ್ ನಾವು ಅವರೆಕಾಳು ಸಾಂಬಾರ್ನೇ ಮಾಡೋದು, ಯಾಕಂದ್ರೆ ಅದಕ್ಕೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಸೊ ಅಮ್ಮ ಅಡುಗೆ ಮನೇಲಿ ಬ್ಯುಸಿ ಆಗಿದ್ದಾರೆ, ಬನ್ನಿ ನೋಡೋಣ ಏನ್ ಮಾಡ್ತಿದ್ದಾರೆ. ಸೊ ಅಮ್ಮ ಏನ್ ಮಾಡ್ತಿದ್ಯಾ? ಅಂಬೊಡೆ ಮಾಡ್ತಾ ಇದ್ದೀನಿ. ನಿಂಗೆ ಇಷ್ಟವಾದ ಅಂಬೊಡೆ ಆರ್ಡರ್ ಕೊಟ್ಟಿದಾರಲ್ಲ ಅವ್ರಿಗೆ ಮಾಡಬೇಕು. ಇದು ಮಾಡಿಟ್ಬಿಟ್ಟು ಮಾಡ್ತೀನಿ. ನೋಡಲ್ಲಿ ಸಾಂಬಾರ್ ಮಾಡಿಟ್ಟಿದ್ದೀನಿ, ಸಾಂಬಾರ್ ತೋರ್ಸು, ಅವನ ಹುಗ್ಗಿಯನ್ನ ತೋರ್ಸು. ಸೊ ನೋಡಿ ಇಲ್ಲಿ ಹುಗ್ಗಿಯನ್ನ ಕೂಡ ರೆಡಿ ಇದೆ. ಸೊ ಇಲ್ಲಿ ಅಮ್ಮಂಗೆ ಅಂಬೊಡೆಗೆ ಆರ್ಡರ್ ಬಂದಿದೆ ಅಮ್ಮ ಹೇಳ್ದಂಗೆ. ಸೊ ಅಮ್ಮ ಇಲ್ಲಿ ಅದಕ್ಕೂ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ. ಒಂದು ಈರುಳ್ಳಿ ಹಾಕಿ ಮಾಡ್ಕೊಡ್ತಿದ್ದಾರೆ, ಇನ್ನೊಂದು ಈರುಳ್ಳಿ ಹಾಕದೆ ಮಾಡ್ತಿದ್ದಾರೆ. ನಂಗೆ ಈರುಳ್ಳಿ ಹಾಕಿದ್ರೆ ತುಂಬಾ ಇಷ್ಟ, ನನ್ಗೆ ಅದ್ ಮಾಡ್ಕೊಡ್ತಿದ್ದಾರೆ. ಅವರು ಈರುಳ್ಳಿ ಹಾಕಿ ಮಾಡ್ಕೊಡಿ ಅಂದಿದ್ದಕ್ಕೆ ಈರುಳ್ಳಿ ಹಾಕಿ ಮಾಡ್ಕೊಳಕ್ ಇದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಅವರೆಕಾಳು ಸಾಂಬಾರ್ ಘಮ ಘಮ ಅಂತ ರೆಡಿ ಆಗಿದೆ. ಎಷ್ಟು ಸೂಪರ್ ಆಗಿರುತ್ತೆ ಗೊತ್ತಾ ಇದು ಅವರೆಕಾಳು ಸಾರು ಹುಗ್ಗಿಯನ್ನ. ಆಕ್ಚುಲಿ ಏನ್ ಗೊತ್ತಾ, ನಾನು ಸೀರೆ ಉಟ್ಟಿದ್ದು 10th ಅಲ್ಲಿ, 10th ಸೆಂಡ್ ಆಫ್ ಅಲ್ಲಿ ನಾನು ಸೀರೆ ಉಟ್ಟಿದ್ದು. ಅವಾಗ ಒಂದು ಫೋಟೋ ತಗೊಂಡಿದ್ದೆ, ಬಟ್ ಆ ಫೋಟೋ ಮಿಸ್, ಆ ಫೋಟೋ ನಂಗೆ ಸಿಗ್ಲಿಲ್ಲ. ಅದಕ್ಕೆ ಇವಾಗ ರೀಲ್ಸ್ ಕೂಡ ಮಾಡ್ಬೇಕಿತ್ತಲ್ಲ ಅನ್ಬಿಟ್ಟು ಹಿಂಗೆ ರೆಡಿಯಾಗಿ ಒಂದಷ್ಟು ಫೋಟೋಸ್ ಕೂಡ ತಗೊಂಡು ಒಂದಷ್ಟು ರೀಲ್ಸ್ ಎಕ್ಸ್ಟ್ರಾ ಕೂಡ ಮಾಡ್ಕೊಂಡೆ. ಸೊ ಹಿಂಗೆ ನಮ್ಮ ಅಮ್ಮ ನನ್ನ ರೆಡಿ ಮಾಡಿರೋದು. ಹೆಂಗ್ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿ. ಸಿಂಪಲ್ ಅಷ್ಟೇ. ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮನೇಲಿ ಹೇಗೆ ನಡೀತಿದೆ ಸಂಕ್ರಾಂತಿ ಸೆಲೆಬ್ರೇಷನ್ ಅಂತ ಕಮೆಂಟ್ ಮಾಡಿ. ನಾವು ಈ ರೀತಿ ಆಚರಿಸಿದ್ವಿ, ನಾವು ಈ ತಿಂಡಿ ಮಾಡಿದ್ವಿ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ? ಮತ್ತೆ ಇನ್ನೇನು, ಒಂದಷ್ಟು ಫೋಟೋಸ್ ತಗೊಂಡು ಒಂದಷ್ಟು ರೀಲ್ಸ್ ಕೂಡ ಮಾಡಿದೆ. ಇವಾಗ ತಿಂಡಿ ಅಮ್ಮ ಮಾಡ್ತಿದ್ದಾರೆ. ತಿಂಡಿ ಆದ್ಮೇಲೆ ತಿಂಡಿ ತಿನ್ಬೇಕು, ಬನ್ನಿ. ಸೊ ನೋಡಿ, ಈಗ ನಮ್ಮ ಕಂಫರ್ಟ್ ಡ್ರೆಸ್ಗೆ ಬಂದಿದ್ದೀನಿ. ಜಾಸ್ತಿ ಸೀರೆ ಹಾಕೊಳಕ್ ಆಗಲ್ಲ ಅನ್ಬಿಟ್ಟು ಫಸ್ಟ್ ಟೈಮ್ ನಾವು ಹಾಕಿದ್ದು, ಸೆಕೆಂಡ್ ಟೈಮ್ ಏನು ಹಾಕಿದ್ದು. ಫಸ್ಟ್ ಟೈಮ್ ನಾನು ನನ್ನ ಸ್ಕೂಲ್ ಇದನ್ನ ಹಾಕಿದ್ದು ಸೆಂಡ್ ಆಫ್ ಅಲ್ಲಿ, ಸೆಕೆಂಡ್ ಟೈಮ್ ಈಗ ಹಾಕಿದ್ದು. ಸೊ ಜಾಸ್ತಿ ಕಂಫರ್ಟ್ ಇರಲ್ಲ ಅಂದ್ಬಿಟ್ಟು ನಮ್ಮ ಕಂಫರ್ಟ್ ಬಟ್ಟೆ ಬಂದೆ. ಅಪ್ಪ ಕೂಡ ತಿಂಡಿ ತಿಂತಿದ್ದಾರೆ. ಅಪ್ಪನ ತಿಂಡಿ ಆದ್ಮೇಲೆ ನಾನು ಅಮ್ಮ ತಿಂತೀವಿ. ಸೊ ಇಲ್ಲಿ ಅಮ್ಮ ಆರ್ಡರ್ ಬಂದಿತ್ತಲ್ಲ ಅದನ್ನ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ಅವ್ರಿಗೆ 12:30 ಕೊಡ್ಬೇಕು. ಸೊ ಇಲ್ಲಿ ನನ್ನಮ್ಮ ನೋಡಿ ಆರ್ಡರ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಸೊ 12:30 ಬರ್ತೀನಿ ಅಂದ್ರು. ಸೊ ನಮ್ಮಮ್ಮ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಇದು ಈರುಳ್ಳಿ ಹಾಕಿ ಮಾಡ್ತಿರೋ ವಡೆ ಅಲ್ಲಮ್ಮ? ನೋಡಿ ಕಾಣ್ತಿದ್ದ ನಮ್ಮ ವಡೆ ಅಂತ ಕಮೆಂಟ್ ಮಾಡಿ. ಸೊ ಇವಾಗ ಅಪ್ಪ ತಿಂಡಿ ತಿನ್ಕೊ ಹೋದ್ರು. ಅಮ್ಮ ನಂಗೆ ಅಮ್ಮಂಗೆ ತಿಂಡಿನ ಹಾಕೋ ಬರಕ್ಕೆ ಹೋಗಿದ್ದಾರೆ. ಇವತ್ತು ಆರ್ಡರ್ ಇಸ್ಕೊಂಡವ್ರು ಇನ್ನೂ ಬಂದಿಲ್ಲ. ನೋಡಿ ಅಮ್ಮ ಬಂದ್ರು. ಹಾಯ್ ಮೇಡಮ್. ಅವ್ರು ಫುಲ್ ಟೆನ್ಷನ್. ಏನ್ ಟೆನ್ಷನ್ ಅಂದ್ರೆ ಯಪ್ಪ ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು. ಸೊ ಬನ್ನಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಬೋಣ. ಎಷ್ಟಾಯ್ತು ಬಟ್ 12 ಗಂಟೆ ಆಗಿದೆ. ಬನ್ನಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ. ಸೊ ಬನ್ನಿ, ನಮ್ಮ ಅಮ್ಮನ ಟೇಸ್ಟ್ ನನಗೆ ಗೊತ್ತು ಹೇಗೆ ಮಾಡ್ತಾರೆ ಅಂತ. ಅವ್ರು ಇವಾಗ ಟೇಸ್ಟ್ ಮಾಡೋಣ. ಬಿಸಿ ಇದೆ. ಸೂಪರ್ ಆಗಿದೆ. ನೋಡಿ ಹುಗ್ಗಿಯನ್ನ ಅವರೆಕಾಳು ಸಾರು ಇರಬೇಕು, ಮಸ್ತಾಗಿರುತ್ತೆ. ನಂಗಂತೂ ತುಂಬಾ ಇಷ್ಟ. 3 times ಕೊಟ್ಟರು ನಾನು ಇನ್ನೇ ತಿಂತೀನಿ. ಬಟ್ ನಾವು ತಿನ್ನೋದೇ 2 ಸಲ ಅಲ್ವಾ. ನಾನು ಯೂಶ್ವಲಿ ಏನಾದ್ರು ತುಂಬಾ ಸ್ವಾದಾಗ ಇದ್ ಮಾಡಿದ್ರೆ ತಿಂತೀನಿ. ನಾನು
ಬರೀ 2 ಟೈಮ್ಸ್ ಅಷ್ಟೇ. ಅದ್ರ ಜೊತೆ ಮಸಾಲೆ ವಡೆ ಮಾಡಿದ್ದಾರೆ ನೋಡಿ, ನನ್ನ ಫೇವ್ರೇಟ್ ಇದು ಕೂಡ. ಇದು ಸೂಪರಾಗಿದೆ. ನಮ್ಮಮ್ಮ ಕ್ಯಾಂಟೀನ್ ಮಾಡ್ಕೊಡ್ತಾರೆ, ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಮಾಡಿಸ್ಕೋಬೋದು. ನಮ್ಮಮ್ಮ ಟೇಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಸೂಪರ್ ಆಗಿರುತ್ತೆ. ಅದಕ್ಕೆ ಸುಮಾರು ಜನ ನಮ್ಮ ಅಮ್ಮನ ಕೈಲೇ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಎಲ್ಲರಿಗೂ ನಮಗೆ ಬಂದಿರೋದು ಇದುವರೆಗೂ ಒಳ್ಳೆ ರಿವ್ಯೂಸ್, ಒಂದು ಏನಿಲ್ಲ ಅಂತ ಬಂದಿಲ್ಲ, ಎಲ್ಲ ಒಳ್ಳೇದೇ ಬಂದಿರೋದು. ಓಕೆ, ನಿಮ್ಗೆ ಯಾರೋ ಇಂಟ್ರೆಸ್ಟ್ ಇದ್ರೆ ಮಾಡಿಸ್ಕೊಳ್ಳಿ. ಸೊ ವೆಲ್ಕಮ್ ಬ್ಯಾಕ್ ಅಗೇನ್. ಇವಾಗ ಟೈಮ್ ಅಂದರೆ 5 ಗಂಟೆ ಆಗಿದೆ, ಸಂಜೆ. ಅಪ್ಪ ಹಂಗೆ ಕೂಡ ಹೋದರು. ನಾನು ಇಲ್ಲಿ ಸುಮ್ಮನೆ ಕೂತಿದ್ನ, ಏನೋ ಬೋರ್ ಆಗ್ತಿತ್ತು ಅಂದ್ಬಿಟ್ಟು ಏನೋ ರೆಸಿಪಿ ಟ್ರೈ ಮಾಡ್ತಿದ್ದೀನಿ. ಅದು ಕೂಡ ಆಗ್ತಿದೆ. ಒನ್ ಅವರಲ್ಲಿ ಅದು ರೆಡಿ ಆಗುತ್ತೆ. ನಾನು ಟೇಸ್ಟ್ ಕೂಡ ಮಾಡಿ ಹೇಗಿದೆ ಅಂತ ನಿಮಗೆ ರಿವ್ಯೂ ಕೊಡ್ತೀನಿ. ರೆಸಿಪಿ ಕೂಡ ನಾನು ಮುಂದೆ ಹಾಕ್ತೀನಿ, ಇಷ್ಟ ಆದರೆ ಟ್ರೈ ಮಾಡಿ, ಓಕೆನಾ. ಇವಾಗ ಸುಮ್ಮನೆ ಕೂತಿದ್ನಲ್ಲ ಅಂದ್ಬಿಟ್ಟು ಟ್ರೈ ಮಾಡಿದೆ, ನೋಡುವ ಹೇಗೆ ಬರುತ್ತೆ ಟೇಸ್ಟ್ ಗೊತ್ತಿಲ್ಲ. ನನ್ನ ರೀಲ್ಸ್ ಮುಗಿದಿದೆ, ನನ್ನದು ವೀಡಿಯೋಸ್ ಎಲ್ಲ ಮುಗಿದಿದೆ. ಮೀನ್ಸ್ ರೀಲ್ಸ್ ಶೂಟ್ ಮಾಡ್ಕೋಬೇಕಿತ್ತಲ್ಲ, ಅವೆಲ್ಲ ಶೂಟ್ ಮಾಡಿಕೊಂಡು ಪೋಸ್ಟ್ ಕೂಡ ಮಾಡಿದ್ದೀನಿ ಇನ್ಸ್ಟಾದಲ್ಲಿ ಕೂಡ. ಚೆಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ. ಸೊ ಬನ್ನಿ ಹಾಗೆ ಕಂಟಿನ್ಯೂ ಮಾಡೋಣ ವ್ಲಾಗ್ನ. ಸೊ ನಾನು ಆಗಲೇ ಹೇಳ್ದಂಗೆ ಅದು ಏನೋ ರೆಸಿಪೀಸ್ ಟ್ರೈ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಟ್ರೈ ಮಾಡಿದೆ, ಟೇಸ್ಟ್ ಕೂಡ ಮಾಡಿದೆ, ಗುಡ್ ಅನ್ನಿಸ್ತು. ನಿಮಗೆ ಬೇಕಾದ್ರೆ ನಾನು ನೆಕ್ಸ್ಟ್ ಎಲ್ಲ ರೆಸಿಪಿ ಶೇರ್ ಮಾಡ್ತೀನಿ, ಓಕೆನಾ. ಕಮೆಂಟ್ ಮಾಡಿ ಬೇಕಾದರೆ. ಇವಾಗ 6 ಗಂಟೆ ಆಗಿದೆ, ವಿಡಿಯೋ ಕೂಡ ಎಂಡ್ ಮಾಡುವ ಸಮಯ ಬಂದಿದೆ. ಸೊ ಬಾಯ್ ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ನಿಮ್ಮನೇಲಿ ಹೇಗೆ ಹಬ್ಬ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಕಂಟೆಂಟ್ ಅಂತ ಹೊಡೀರಿ, ಓಕೆನಾ. ಸೊ ದಟ್ ನಾನು ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್, ಲವ್ ಯು ಆಲ್. ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಿ. ಬಾಯ್ ಬಾಯ್.